ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಯಾಗಿರುವ ನಟ ದರ್ಶನ್ ಬೇಲ್ ಕುರಿತ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಬರುತ್ತೆ ಅಂತ ಇತ್ತು. ಆ ಪ್ರಕಾರವೇ ಬಂದಿತು. ಒಂದು ಹಂತದಲ್ಲಿ ಕೆಳ ನ್ಯಾಯಾಲಯಗಳಿಂದ ಹಾಗೂ ರೆಗ್ಯುಲರ್ ಬೇಲನ್ನು ಹೈಕೋರ್ಟಿನಿಂದ ಪಡೆದುಕೊಂಡು ನಿರಾಳತೆಗೆ ಹೆಚ್ಚು ಕಡಿಮೆ ಜಾರಿಕೊಂಡಿದ್ದ ನಟ ಹಾಗೂ ಆತನ ಎಲ್ಲ ಸಹಚರರು, ಹೆಣ್ಣು ಮಗಳೂ ಸೇರಿದಂತೆ, ಈಗ ಒಂದು ರೀತಿಯ ಆತಂಕದ ಬಲೆ ಒಳಗಡೆಗೆ ಸಿಲುಕಿದಂತೆ ಕಾಣಿಸುತ್ತಿದೆ ಮೇಲ್ನೋಟಕ್ಕೆ. ಕೊಲೆ ಆರೋಪಿಗಳ ಜಾಮೀನು ರದ್ದು ಮಾಡಬೇಕೆಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಅಲ್ಲಿ ನ್ಯಾಯಮೂರ್ತಿಗಳಾದ JB ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿಗಳಾದ R ಮಹಾದೇವನ್ ಅವರ ದ್ವಿಸದಸ್ಯ ಪೀಠದ ಮುಂದೆ ಈ ಪ್ರಕರಣ ಬಂದಿತ್ತು ಮೊನ್ನೆನೆ. ಆಗಲೇ ನ್ಯಾಯಮೂರ್ತಿಗಳು ಆಡಿದ ಒಂದೆರಡು ಅಭಿಪ್ರಾಯಪೂರಿತ ಮಾತುಗಳು ವಿಪರೀತ ಸಂಚಲನವನ್ನೇ ಮೂಡಿಸಿತ್ತು ಅವರವರ ವರ್ಗಗಳಲ್ಲಿ. ಆದರೆ ಇವತ್ತು ಅದು ಒಂದು ಹೊಸ ರೂಪ ಹಂತವನ್ನು ಕೂಡ ತಲುಪಿತು. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಬಿಸಲೇ ಬಾಳ. ನ್ಯಾಯಮೂರ್ತಿಗಳು ಪವಿತ್ರ ಗೌಡ ಹಾಗೂ ದರ್ಶನ್ ಇವರಿಬ್ಬರ ವಕೀಲರ ವಾದವನ್ನು ಮಾತ್ರ ಆಲಿಸಿದಂತಿತ್ತು. ಉಳಿದೆಲ್ಲರಿಗೂ ಲಿಖಿತವಾಗಿ ನಿಮ್ಮ ವಾದಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿಬಿಡಿ ಅಂತಂತು ಮತ್ತು ಸರ್ಕಾರದ ವಾದವನ್ನು ಕೇಳಿದ್ರು. ಈ ಒಂದು ವಾರ ಅವಕಾಶ ಆದ ನಂತರ ತೀರ್ಪು ಬರುತ್ತೆ ಅಂತ ಬಹುಜನರ ಲೆಕ್ಕಾಚಾರ. ಅಲ್ಲ, 7 ಜನ ಯಾರು ಆರೋಪಿಗಳಿದ್ದಾರೆ, ಉಳಿದವರೆಲ್ಲ ಬೇಲ್ ತಗೊಂಡಿರೋರು, ಅವರ ಲಿಖಿತ ವಾದಗಳನ್ನು ಅವರವರ ವಕೀಲರು ಇವತ್ತೇ ಸಲ್ಲಿಸಿದಂತೆ ಕಾಣಿಸುತ್ತಿದೆ ಸುಪ್ರೀಂ ಕೋರ್ಟ್ಗೆ. ಒಂದು ವೇಳೆ ಅದು ಎಲ್ಲರದ್ದೂ ಸಲ್ಲಿಕೆ ಆಗಿ ಹೋಗಿದ್ದರೆ 3 ಪುಟಗಳದ್ದು ಒಬ್ಬೊಬ್ಬರಿಗೆ, ನ್ಯಾಯಮೂರ್ತಿಗಳು 7 ದಿನ ಕಾಯಬೇಕಾದ ಯಾವ ಅವಶ್ಯಕತೆಯೂ ಅವರಿಗಿಲ್ಲ. ಬೇಕಿದ್ದರೆ ಅವ್ರು ಮಾಡಬಹುದು, ಅದು ಅವ್ರ ಇಷ್ಟ. ಹಾಗಾಗಿ ಇವರೆಲ್ಲ ಸಲ್ಲಿಸಿದ್ರೆ 4ನೇ ದಿನಕ್ಕೂ ಬರ್ಬೋದು, 7ನೇ ದಿನಕ್ಕೂ ಬರ್ಬೋದು, ಗೊತ್ತಿಲ್ಲ. ಕೆಲವರ ಲೆಕ್ಕಾಚಾರದಲ್ಲಿ ಆಗಸ್ಟ್ ಮೊದಲ ವಾರ ಅಂತ ಕೆಲವರ ಲೆಕ್ಕಾಚಾರ. ಅಂದರೆ ಪ್ರತಿವಾದವನ್ನು ಆಲಿಸಿದ ನಂತರ ನ್ಯಾಯಮೂರ್ತಿಗಳು ತೀರ್ಪನ್ನು ಕೊಡ್ತಾರೆ. ಇವತ್ತೇನಾಯಿತು? ಸರ್ಕಾರದ ಪರವಾಗಿ ವಕೀಲರಾಗಿರುವಂತಹ ಸಿದ್ಧಾರ್ಥ್ ಲೂತ್ರಾ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಹೋದರು. ಸುಮಾರು 1 ಗಂಟೆ ಮಂಡಿಸಿದ್ರು, ಹೆಚ್ಚು ಕಡಿಮೆ, ಈಚೆ ಆಚೆ 5 ನಿಮಿಷ. ಹೇಗೆ ಈ ಪ್ರಕರಣ ನಡೆದಿದೆ, ಹೇಗಾಗಿದೆ, ವೇರ್ ಈಸ್ ದೇರ್ ಎನಿ ಎರರ್ ಆಫ್ ಜಡ್ಜ್ಮೆಂಟ್, ಎಲ್ಲಿ ತಪ್ಪಾಗಿ ಹೋಗಿರಬಹುದು, ಯಾಕೆ ಬೇಲನ್ನು ಇದರಲ್ಲಿ ರದ್ದು ಮಾಡಬೇಕಾದಂತಹ ಸ್ಥಿತಿಗತಿಗಳಿವೆ ಅಥವಾ ಪರಿಸ್ಥಿತಿ ಇದೆ, ನಿರ್ಮಾಣ ಆಗಿದೆ ಇದು ಅಂತ ತಮ್ಮ ವಾದವನ್ನು ಮಂಡಿಸಿದ್ರು. ನ್ಯಾಯಮೂರ್ತಿಗಳು ಅದನ್ನು ಭಾಳ ಆಸಕ್ತಿಯಿಂದ ಕೇಳಿದ್ರು. ನ್ಯಾಯಮೂರ್ತಿಗಳಲ್ಲಿ ಇಬ್ಬರು, ಅದರಲ್ಲೂ ಬಹುಮುಖ್ಯವಾಗಿ ಪರ್ದಿವಾಲಾ ಅವರು, ಮಧ್ಯಪ್ರವೇಶಿ ಕೇಳುತ್ತಿದ್ದ ಪ್ರಶ್ನೆಗಳನ್ನು ನೋಡಿದ್ರೆ ತುಂಬ ಚೆನ್ನಾಗಿ ಅವ್ರ ಕೇಸ್ ಫೈಲನ್ನು ಓದ್ಕೊಂಬಂದು ಆಗೋಗಿತ್ತು ಅನ್ಸತ್ತೆ. ಬಿಕಾಸ್ ಹಿ ವಾಸ್ ಗೆಟಿಂಗ್ ಇನ್ ಟು ವೆರಿ ಮೈನ್ಯೂಟ್ ಡೀಟೈಲ್ಸ್ ಆಫ್ ಇಟ್. ಅದಕ್ಕೆ ಹೋಗ್ತಿದ್ರು ಅವರು. ಅದು ಹೇಗೆ, ಇದು ಹೇಳಿ, ಅವ್ರು ಯಾಕೆ ಅಷ್ಟು ಕಾಲ್ ಮಾಡ್ತಾರೆ, ಅವ್ರು ಯಾಕೆ ಆ ನಂಬರಿಂದ ಬರ್ತಾರೆ, ಇದು ಏನಿದು ಅಂತ ಎಕ್ಸ್ಟ್ರೀಮ್ಲಿ ವೆಲ್ ಇದಿತ್ತದು. ನಂತರ ದರ್ಶನ್ ಪರ ವಕೀಲರಿಗೆ ಅವಕಾಶ ಸಿಕ್ತು, ದವೆ ಅವರಿಗೆ. ಅವ್ರು ಬಹಳ ದೊಡ್ಡ ಅವಕಾಶ ಸಿಕ್ತು ಅಂತ ನನಗೆ ಅನ್ನಿಸ್ಲಿಲ್ಲ. ಒಂದು 15-20 ನಿಮಿಷ ಸಿಕ್ಕಿರ್ಬೋದು ಅವ್ರಿಗೆ. ಅದರಲ್ಲಿ ಒಂದು 5 ನಿಮಿಷ 10 ನಿಮಿಷನೂ ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಬಿಕಾಸ್ ನ್ಯಾಯಮೂರ್ತಿಗಳೇ ಮತ್ತೆ ಪ್ರವೇಶಿ ಮಾತನಾಡಿಸ್ತಿದ್ರು. ಭಾಳ ಕಡೆ ಅವರೇ ಹೇಳ್ತಿದ್ರು. ಯಾಕಂದರೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಬಾರದಿದ್ದಾಗ ನ್ಯಾಯಮೂರ್ತಿಗಳಿಗೆ ಎಷ್ಟೋ ಸರಿ ಹೀಗಿರಬಹುದಾ ಅದಕ್ಕೆ ಉತ್ತರ ಅನ್ನೋ ರೀತಿ ಕೇಳ್ತಾ ಇದ್ದಂಗಿತ್ತು. ಈ ಎಲ್ಲದರ ಮಧ್ಯೆ ನ್ಯಾಯಮೂರ್ತಿಗಳ ಅಭಿಪ್ರಾಯ, ಓಪನ್ ಕೋರ್ಟಲ್ಲಿ ಇದೆಲ್ಲ ನಡೀತಾ ಇದೆ, ಅಂದರೆ ಬಹಿರಂಗವಾಗಿ ನ್ಯಾಯಾಲಯದಲ್ಲಿ, ಸೀಕ್ರೆಟ್ ಆಗೇನಲ್ಲ. ಹೈಕೋರ್ಟಿನ ತೀರ್ಪಿನ ಬಗ್ಗೆ ವ್ಯಾಖ್ಯಾನಗಳು ಕೂಡ ಬಂದವು. ಅದರ ಕಾನೂನಾತ್ಮಕ ವ್ಯಾಖ್ಯಾನಗಳು, ನ್ಯಾಯಮೂರ್ತಿಗಳಿಗೆ ಇರಬಹುದಾದ ವಿವೇಚನಾ ಅಧಿಕಾರದ ವ್ಯಾಪ್ತಿಗಳು ಮತ್ತು ಒಂದು ಇಂತಹ ಪ್ರಕರಣದಲ್ಲಿ ಇರಬಹುದಾದ ಸಾಕ್ಷ್ಯಗಳ ಪರಿಗಣನೆ ಮತ್ತು ಒಬ್ಬ ಸೆಲೆಬ್ರಿಟಿ ಅನ್ನೋ ಪ್ರಕರಣ ಆ ಥರ ಕಂಡಾಗ
ಎಲ್ಲ ಸಾಮಾನ್ಯ ಪ್ರಕರಣಗಳಿಗೆ ಈ ರೀತಿಯ ವರ್ತನೆ ಮತ್ತು ಪ್ರತಿಕ್ರಿಯೆ ನ್ಯಾಯಾಲಯಗಳಿಂದ ಬರುವುದೇ ಎಂಬ ನ್ಯಾಯಾಂಗ ವ್ಯವಸ್ಥೆಯ ವ್ಯಾಖ್ಯಾನ ಎಲ್ಲವೂ ನ್ಯಾಯಮೂರ್ತಿಗಳ ಕಡೆಯಿಂದ ಬರ್ತಾ ಇತ್ತು, ಮಾನ್ಯ ಶ್ರೀ ಪ್ರತಿಭಾಯಿಂದ. ಹೌದು. ಇನ್ಫ್ಯಾಕ್ಟ್ ಇವತ್ತು ಆ ವಿಚಾರಣೆಯಲ್ಲಿ ಯಾರು ಒಳ್ಳೆ ಲಾ ಸ್ಟೂಡೆಂಟ್ ಕೂತಿದ್ದರೆ ಗ್ರೇಟ್ ಲೆಸನ್ ನನಗದು. ಯಾರು ಪರ ವಿರೋಧಕ್ಕಲ್ಲ, ಹೌದು, ಕಲಿಕೆ ತಿಳ್ಕೊಳ್ಳಕ್ಕೆ. ಇಟ್ಸ್ ಎ ವೆರಿ ಗುಡ್ ಸೆಷನ್ ಫಾರ್ ಲರ್ನಿಂಗ್ಗೆ. ಹೇಗೆ ಈ ಪ್ರಶ್ನೆ ಸರಿ ಅದು ಸರಿನೋ ತೀರ್ಮಾನಕ್ಕಲ್ಲ ನಾ ಹೇಳ್ತಿರೋದು. ಏನೋ ನ್ಯಾಯಮೂರ್ತಿಗಳು ಮಧ್ಯೆ ಮಧ್ಯೆ ಈ ವ್ಯಾಖ್ಯಾನವನ್ನು ಮಾಡುವಾಗ ತಮ್ಮ ಅತೃಪ್ತಿಯನ್ನು ಬಹಳ ಎಕ್ಸ್ಪ್ಲಿಸಿಟ್ ಆಗಿ ಯಾವ ಮುಚ್ಚುಮರೆಯೂ ಇಲ್ಲದೆ ಪ್ರಕಟ ಮಾಡುತ್ತಾ ಹೋದರು. ದಿಸ್ ಈಸ್ ಪರ್ವರ್ಸ್ ದಿ ಪವರ್ ಆಫ್ ದಿ ವಿವೇಚನೆಯ ಪವರ್ನ ಯೂಸ್ ಮಾಡಿರೋದು ಅಂತ ಅನ್ನೋ ಲೆವೆಲ್ಗೆ ಬಂತದು ಅವರದ್ದು. ಏನೋ ಹೈಕೋರ್ಟು ಈ ಪ್ರಕರಣದಲ್ಲಿ ವಿಪರೀತವಾದ ತರಾತುರಿಯಲ್ಲಿ ಕೆಲಸ ಮಾಡಿದಂಗೆ ಕಾಣಿಸ್ತಾ ಇದೆ ಅಂತ ನ್ಯಾಯಮೂರ್ತಿಗಳ ಅಭಿಪ್ರಾಯ ಎಗೈನ್. ಮತ್ತು ಎಲ್ಲ ತೀರ್ಪುಗಳು ಎಲ್ಲ ಜಾಮೀನುಗಳಿಗೂ ಒಂದೇ ರೀಸನಲ್ಲಿ ಆಚೆ ಹೋಗ್ತಾ ಇವೆ. ಇವು ಎಲ್ರಿಗೂ ಸಿಕ್ಕಿದೆ. ಒಂಥರ ಇಟ್ ಹಸ್ ಬಿನ್ ಪ್ರೀ ಡಿಸೈಡೆಡ್ ತರ ಕಾಣಿಸ್ತಾ ಇದೆ. ಒಳ್ಳೆ ಜಡ್ಜ್ ಕೊಟ್ಬಿಡ್ಬೇಕಾದ್ರೆ ನಾನು ಥರ ಅದು ಆತ್ರದಲ್ಲಿದ್ದಾರೆ. ಮತ್ತು ಬೇಲ್ ತೀರ್ಪು ಅಂದರೆ ಜಾಮೀನಿನ ತೀರ್ಪು ಕೇಸಿನಿಂದಲೇ ಆರೋಪಿಯನ್ನು ಖುಲಾಸೆ ಮಾಡುವಂತೆ ಕಾಣಿಸ್ತಾ ಇದೆ ನನಗೆ ಅಂತ ಅವರು ಅಂದರು. ಏನೋ ನಾನು ಸಮಯವನ್ನು ತಗೋತೀನಿ, ನಾನು ಆ ಥರ ಮಾಡಲ್ಲ ಹೈಕೋರ್ಟ್ ಥರ ಅಂತ ಹೇಳಿ ಕೊಲೆ ಬಳಿಕ ದರ್ಶನ್ ಜೊತೆ ಸಾಕ್ಷಿದಾರರು ಫೋಟೋ ತೆಗೆಸ್ಕೊಂಡಿದ್ದಕ್ಕೆ ಪೀಠ ಅಚ್ಚರಿಯನ್ನು ವ್ಯಕ್ತಪಡಿಸಿತು. ಅದು ಆ ಚಿಕ್ಕಣ್ಣ ಪ್ರಕರಣ. ಹಿ ಈಸ್, ನಾನು ಅವತ್ತು ಹೇಳಿದೆ ಇದನ್ನ, ಒನ್ ಆಫ್ ದಿ ಕ್ರಿಟಿಕಲ್ ಮಿಸ್ಟೇಕ್ಸ್ ಆಗಿದೆ ಅದು ಅಂತ. ಅವನು ಹಿ ಗೋಸ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್, ಚಿಕ್ಕಣ್ಣ ಹೇಳಿಕೆ ಕೊಡ್ತಾರೆ ನ್ಯಾಯಾಧೀಶರ ಮುಂದೆ, ರೆಕಾರ್ಡ್ ಮಾಡ್ಕೊಂಡು ಆಚೆ ಬಂದು ದೆನ್ ಈ ಗೋಸ್ ಅಂಡ್ ಜಾಯಿನ್ಸ್ ದಿ ಅಕ್ಯೂಸ್ಡ್ನ. ಇಟ್ಸ್ ಅ ಟೆರಿಬಲ್ ಮಿಸ್ಟೇಕ್ ಅದು. ಅದನ್ನೇ ಕೇಳಿದ್ದಾರೆ. ಸರಿ, ಈಗ ಆರೋಪಿಗಳಿಗೆಲ್ಲ ಡಬಡಬಾ ಅನ್ನುತ್ತಿದೆ ಇದೆ, ಹೀಗೆ ಆಗ್ಬಿಡುತ್ತೇನೋ ಅನ್ನೋ ಭಯ. ಹಂಗಲ್ಲ, ನಾನು ಅದನ್ನೂ ಹೇಳ್ತೀನಿ. ಈಗ ನೆಕ್ಸ್ಟ್ ಪಾಯಿಂಟಿಗೆ ಬಂದೀಗ, ಸಾಮಾನ್ಯವಾಗಿ ನಮ್ಮ ನ್ಯಾಯಾಲಯಗಳಲ್ಲಿ ನಡೆಯಬಹುದಾದ ಪ್ರಕ್ರಿಯೆಗಳು ಕಬ್ಬಿಣದ ಕಡಲೆಯಂತ ಕಾಣುತ್ತೆ ಸಾಮಾನ್ಯರಿಗೆ. ಅಂದರೆ ಯಾವುದು ಏನೂ ಅರ್ಥವಾಗಲ್ಲ. ಎಷ್ಟೋ ಸರಿ ನ್ಯಾಯಾಲಯಗಳಲ್ಲಿ ಕೇಳಲ್ಲ ಅದು ಏನು ನಡೀತಿದೆ ಅಂತ ಅನ್ನೋದು. ಹಾಗಾಗಿ ಅದಕ್ಕೆ ಇವತ್ತು ಹೇಳ್ತಾ ಇರೋದು ಇದನ್ನು. ಒಂದು ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ನಡೆಯುವಾಗ ನ್ಯಾಯಮೂರ್ತಿಗಳು ಅದಕ್ಕೆ ಸಂಬಂಧಿತವಾದ ಅಭಿಪ್ರಾಯಗಳನ್ನು ಹೇಳುತ್ತಾ ಹೋದರು ಅಂದ ಕೂಡಲೇ ಆ ಅಭಿಪ್ರಾಯಗಳ ಆಧಾರದ ಮೇಲೆಯೇ ತೀರ್ಪು ಬಂದೇ ಬರುತ್ತದೆ ಎಂಬ ನಿರ್ಧಾರವೇ ತಪ್ಪು. ಹಾಗೆ ನೋಡಬಾರ್ದು. ಯಾಕಂದರೆ ದಟ್ ಅಮೌಂಟ್ಸ್ ಟು ಟ್ರಬಲ್ ಟುಮಾರೋ. ಹಂಗಲ್ಲ, ಅದ್ರ ಬದಲು ಜಡ್ಜ್ಮೆಂಟೇ ಕೊಡ್ಬೋದಾಗಿತ್ತು ಅಂತಾರೆ. ಹೌದು, ಹೇಳಿಕೆ ಕೊಡೋದು ಅದೇನು ಸುಮ್ಮನೆ ಕೂತ್ಕೊಂಡು ಏನೋ ಹೇಳ್ತಾ ಇರೋದು ಏನು ಪ್ರಯೋಜನ, ಅದರಿಂದ ಜಡ್ಜ್ಮೆಂಟೇ ಕೊಟ್ಬಿಡ್ಬೋದಾಗಿತ್ತು ಅಂತ. ಹಾಗಾಗಿ ಅದಲ್ಲ. ಅಥವಾ ನ್ಯಾಯಮೂರ್ತಿಗಳು ಪೀಠದಲ್ಲಿ ಕುಳಿತುಕೊಂಡು ಮಾಡಿದ ಅಭಿಪ್ರಾಯಗಳನ್ನು ತೀರ್ಪು ಬರೆಯುವ ಸಂದರ್ಭದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ ಅಂತಲೂ ಪರಿಭಾವಿಸಬಾರದು. ಎರಡೂ ಅಲ್ಲ, ನಾನು ಎರಡೂ ಹೇಳ್ತಾ ಇದ್ದೀನಿ ಕ್ಲಿಯರ್ ಆಗಿ. ಇಟ್ ಕ್ಯಾನ್ ಬಿ ಆನ್ ಐದರ್ ಸೈಡ್ ಆಫ್ ಇಟ್. The observation, oral observations of the honorable judge need not become a judgment. Right. But the oral observations shall not influence the final judgment ಅಂತನೂ ಇಲ್ಲ. ಆಗ್ಬೋದು. We have no idea ಈ ಪ್ರಕರಣದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಏನನ್ನ ಪರಿಗಣಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಜಾಮೀನು ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಆರೋಪಿಗಳನ್ನ ನಿರಪರಾಧಿಗಳನ್ನು ತರ ಪರಿಗಣಿಸಿದಂಗೆ ಕಾಣಿಸ್ತಾ ಇದೆ ನನಗೆ ಅಂತ ನಾನು ಆಗಲೇ ಹೇಳ್ದಂಗೆ. ಸಾಕ್ಷಿ ಪುರಾವೆಗಳಿದ್ದರೂ ನಿರ್ದೋಷಿಗಳು ಎಂಬಂತೆ ಬೇಲ್ ಬಂದಿದೆ. ದಿ ಟ್ರಬಲ್ ಇನ್ ದಿಸ್ ಕೇಸಲ್ಲಿ, ಈ ಪ್ರಕರಣದಲ್ಲಿರುವ ಸಮಸ್ಯೆ, ನಾನು ಇದನ್ನು ಚಾರ್ಜ್ ಶೀಟ್ ಆಗಿದ್ದ ದಿನ ಹೇಳಿದೆ ಅಂತ ನನಗೆ ನೆನಪಿದೆ. ಇತ್ತೀಚಿನ ವರ್ಷಗಳಲ್ಲಿ ನಾನು ನೋಡಿರಬಹುದಾದ ಒಂದು ಗುಡ್, ಲಾರ್ಜ್ಲಿ ಸೈಂಟಿಫಿಕ್, ವೈಜ್ಞಾನಿಕವಾಗಿ ವಿಪರೀತ ಆಳಕ್ಕೆ ಹೋಗಿ ಫಿಸಿಕಲ್ ಮೆಟೀರಿಯಲ್ ವಿಟ್ನೆಸ್ಗಳು, ಮೆಟೀರಿಯಲ್ ಎವಿಡೆನ್ಸು ಮತ್ತು ಡಿಜಿಟಲ್ ಎವಿಡೆನ್ಸನ್ನು ಚೆನ್ನಾಗಿ ಕಲೆಕ್ಟ್ ಮಾಡಿ ಟೈಟ್ ಮಾಡಿ ತಂದಿರೋ ಒಂದು ಕೇಸ್ ಇದು. ಬಹಳ ದೀರ್ಘಕಾಲದ ನಂತರ ನಾನು ನೋಡಿದ್ದೀನಿ ಅಂತ ಅಂತಿದ್ದೇನೆ. ಸಮ್ ಆಫ್ ದಿ ವಿಟ್ನೆಸಸ್ ಅಂಡ್ ಎವಿಡೆನ್ಸಸ್ ಆರ್ ವೆರಿ ಓವರ್ವೆಲ್ಮಿಂಗ್ ಆಗಿದ್ದಂಗೆ ಇದೆ ಅಲ್ಲಿ ಅದರಲ್ಲಿ. ಬಟ್ ಏನೋ ನ್ಯಾಯಮೂರ್ತಿಗಳು ಬೇಲನ್ನು ಕೊಟ್ಟಿದ್ದಾರೆ, ಸಾಕ್ಷಾಧಾರಗಳನ್ನು ಗ್ರಹಿಸಿಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್.
ಹಾಗಿದ್ರೆ ನ್ಯಾಯಮೂರ್ತಿಗಳು ನ್ಯಾಯಾಂಗ ವಿವೇಚನೆಯನ್ನು ಸರಿಯಾಗಿ ಬಳಸಿಲ್ಲ ಅನ್ನೋ ಥರ ಒಂದು ಅಭಿಪ್ರಾಯ. ವಿಚಾರಣಾಧೀನ ನ್ಯಾಯಾಲಯಗಳು ಅಂದರೆ ಕೆಳ ನ್ಯಾಯಾಲಯಗಳು ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟು ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ಸೋ ಇವು ತಪ್ಪಾಗಬಹುದು, ಅವುಗಳನ್ನ ಕರೆಕ್ಟ್ ಮಾಡೋಕ್ಕೆ ಹೈಕೋರ್ಟು ಸುಪ್ರೀಂ ಕೋರ್ಟ್ಸು ಇರುತ್ತವೆ ಅಂತ. ಆಗ್ಬೋದು, ನಾನು ಆಗಲ್ಲ ಅಂತ ಹೇಳಲ್ಲ. ಬಟ್ ಕೆಳ ನ್ಯಾಯಾಲಯದಲ್ಲಿ ವಿಪರೀತ ಬುದ್ಧಿವಂತ ನ್ಯಾಯಮೂರ್ತಿಗಳು ಭಾಳ ಜನ ಇದ್ದಾರೆ. ಐ ಹ್ಯಾವ್ ಸೀನ್ ಸಮ್ ಬ್ರಿಲಿಯಂಟ್ ಜಡ್ಜ್ಮೆಂಟ್ಸ್ ಕಮಿಂಗ್ ಔಟ್ ಫ್ರಮ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಕೋರ್ಟ್ಸಲ್ಲಿ. ಓಕೆ, ನಮ್ಮಲ್ಲೇ ಇದೆ, ಇಲ್ಲ ಅಂತ ಅನ್ನೋಕ್ಕಾಗಲ್ಲ ನೀವು. ನಾನು ಯಾವುದೋ ಒಂದು ಜಡ್ಜ್ಮೆಂಟ್ ನಮ್ಮನೆ ಕುತೂಹಲಕ್ಕೆ ಓದ್ದೆ ಕೂತ್ಕೊಂಡೊಬ್ಬರು ನಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೆಲ್ಲ ಬರ್ತಾ ಇರೋ ಒಂದು ಜಡ್ಜ್ಮೆಂಟಲ್ಲಿ ಅನ್ಬಿಲಿಯಬಲಿ ಸುಪ್ರೀಮ್ಲಿ ವೆಲ್ ರಿಟರ್ನ್ ಅದೆಲ್ಲ ಓದ್ತಾ ಇದ್ದರೆ ಕೂತ್ಕೊಂಡು. ಜಡ್ಜ್ಮೆಂಟ್ ಹಾಗಾಗಿ ಇರುತ್ತೆ, ಬಟ್ ಕೆಲವ್ರದ್ದು ಆಗ್ಬೋದು. ಬಟ್ ಬೇರೆ ಕೊಲೆ ಕೇಸಲ್ಲೂ ಹೈಕೋರ್ಟ್ ಹಾಗಾದ್ರೆ ಇದೇ ಥರ ಕೊಡ್ತೀರಾ ತೀರ್ಪು ಅಂತ ಅವ್ರದ್ದು ಪ್ರಶ್ನೆ. ಇಡೀ ಪ್ರಕರಣನ ಹೈಕೋರ್ಟ್ ನಿಭಾಯಿಸಿರುವ ರೀತಿ ನಮಗೊಂದಷ್ಟು ಚಿಂತೆಯನ್ನು ಮೂಡಿಸಿದೆ. ಈ ಘಟನೆಗೆ ಪವಿತ್ರ ಗೌಡನೂ ಮೂಲ ಕಾರಣ ಅಂತ ಅನ್ಸತ್ತೆ ಅನ್ನೋದು ಪಾಸಿಂಗ್ ರಿಮಾರ್ಕ್ ವೆನ್ ಆಕೆಯ ಅಡ್ವೊಕೇಟ್ ಬಂದಾಗ. ಅದು ಅವ್ರು ಸ್ಪೆಸಿಫಿಕ್ ಆಗಿ ಹೇಳಲಿಲ್ಲ ಈ ಪ್ರಕರಣದ ಮೂಲ ಕಾರಣ ಪವಿತ್ರ ಗೌಡ ಅಂತ ಅವ್ರು ಹೇಳಲಿಲ್ಲ. ಅವ್ರ ಲಾಯರ್ ಬಂದಾಗ ಬನ್ನಿ ನಿಮ್ಮ ಆರ್ಗ್ಯುಮೆಂಟ್ ಮಾಡಿ, ನಿಮ್ಮ ಕಕ್ಷಿದಾರರು ನಿಮ್ಮ ಕ್ಲೈಂಟುವೇ ಇದಕ್ಕೆ ಮೂಲ ಕಾರಣ ಅಲ್ವೇ ಅಂತ ಅವ್ರು ಕೇಳಿರೋದಷ್ಟೇ. ಹೈಕೋರ್ಟ್ ತರಾತುರಿಲಿ ಆದೇಶ ಕೊಟ್ಟಿದೆ, ಅವ್ರು ಮಾಡಿರೋ ತಪ್ಪು ನಾವು ಮಾಡಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಎಸ್ ಸರ್, ದರ್ಶನ್ ಈಗ ಜಾಮೀನು ತಗೊಳ್ಳೋ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಅವರು ಮುಖ್ಯವಾಗಿ ಹೇಳಿದ್ದು ಆರೋಗ್ಯ ಕಾರಣ ಅಂತ, ನನಗೆ ಸರ್ಜರಿಗೆ ಹೋಗಬೇಕು ಮತ್ತೊಂದು ಮಗದೊಂದು ಅಂತ. ಸೊ ಆಗಿದ್ದಾಗ ಈ ಸಾಕ್ಷ್ಯಾಧಾರಗಳನ್ನೆಲ್ಲ ಗಮನಿಸಿಯೇ ಕೋರ್ಟ್ ಆ ತೀರ್ಪನ್ನು ಕೊಟ್ಟಿರುತ್ತೆ ಅಥವಾ ಅವರ ಹೆಲ್ತ್ ಕಂಡೀಷನ್ ಮೇಲೆ ಕೊಟ್ಟಿರುತ್ತೆ ಅಂತ ಹೇಗೆ ನೋಡ್ಬೇಕು ಸರ್? ಸುಪ್ರೀಂ ಕೋರ್ಟ್ ಆಂಗರ್ ಇದೆ, ಕೋಪ ಇದೆ ಇವತ್ತಿನ ಈ ಪ್ರಕರಣವನ್ನು ಹಿಯರ್ ಮಾಡೋವಾಗ, ಈ ರೀತಿಯೆಲ್ಲ ಆಗೋಗಿದೆಯಲ್ಲ ಅನ್ನೋದು ಕಾಣಿಸಿದೆ. ಒಂದಿಷ್ಟು ಕಾಳಜಿ ಇದೆ, ಅದಕ್ಕೆ ಈ ಥರದ್ದು ನಡೆದೋಗಿದೆಯಾ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ನನಗೂ ಅರ್ಥವಾಗ್ತಾ ಇದೆ. ಹಾಗಾದರೆ ಇದು ಮೊದಲನೇ ಬಾರಿಗ ಸುಪ್ರೀಂ ಕೋರ್ಟ್ ಒಂದು ಹೈಕೋರ್ಟಿನ ತೀರ್ಪಿನ ವಿಚಾರದಲ್ಲಿ, ಅದು ಬೇಲ್ ಮ್ಯಾಟರ್ ಆಗಲಿ ಅಥವಾ ರೆಗ್ಯುಲರ್ ಮ್ಯಾಟರ್ ಆಗಲಿ ಯಾವುದೇ ಆಗಲಿ ಅಂತಂದರೆ ಅಲ್ಲ, ಫಸ್ಟ್ ಟೈಮ್ ಏನಲ್ಲ. ಈ ರೀತಿ ಅಬ್ಸರ್ವೇಷನ್ಸ್ ಬೇರೆ ಕೇಸ್ಗಳಲ್ಲಿ ಬೇರೆ ಯಾವುದೋ ಕೋರ್ಟ್ಗಳ ವಿಚಾರಕ್ಕೆ ಬಂದಿರುತ್ತೆ ಅಲ್ಲ, ಬಂದಿದೆ, ಗಮನಿಸಿರಲ್ಲ. ಹಾಂ. ಸೊ ಹಾಗಿದ್ರೆ ಹೈಕೋರ್ಟಿನಲ್ಲಿ ಆಗಿರಬಹುದಾದ್ದೇನು ಅನ್ನೋ ಪ್ರಶ್ನೆ ಉದ್ಭವ ಆಗತ್ತೆ, ಬಹು ಸಹಜವಾಗಿ ಉದ್ಭವ ಆಗಬೇಕು. 3 ಭಾಗ ಇದಕ್ಕೆ. ಒಂದು, ಹೈಕೋರ್ಟಲ್ಲೇ ನಡೆದಂತಹ ಜುಡಿಷಿಯಲ್ ಪ್ರೊಸೀಡಿಂಗ್ಸ್. ಎರಡನೇದು, ಈ ಪ್ರಕರಣಕ್ಕೆ ಹೊಂದಿಕೊಂಡಂತೆ ಇರುವ ಖ್ಯಾತನಾಮ ವ್ಯಕ್ತಿ ಹಾಗೂ ಸಾಕ್ಷ್ಯಗಳು. ಮೂರನೇದು, ಪಬ್ಲಿಕ್ ಫೀಲ್ ಏನು. ಪಬ್ಲಿಕ್ ಫೀಲ್ ಆ್ಯಂಡ್ ಒಪಿನಿಯನ್ ಮ್ಯಾಟರ್ಸ್ ಇನ್ಸೈಡ್ ದಿ ಕೋರ್ಟ್ ರೂಮ್ ಅಂತ ನಾನು ಹೇಳಿಲ್ಲ, ಬಟ್ ಪಬ್ಲಿಕ್ಗೊಂದು ಒಪಿನಿಯನ್ ಇರುತ್ತೆ, ಇರಲ್ಲ ಅನ್ನಕ್ಕಾಗಲ್ಲ, ಸರಿ ತಪ್ಪು ಬೇರೆ. ಹೈಕೋರ್ಟಿನ ಜಡ್ಜಿಗಳ ವಿವೇಚನಾ ಅಧಿಕಾರ ಅಂದಾಗ ನಾನು ಈ ಪ್ರಕರಣ ಅಂತ ಹೇಳ್ತಿಲ್ಲ, ಜನರಲಿ ಯಾವುದೇ ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳು ಹಲವಾರು ಅಂಶಗಳನ್ನು ಪರಿಗಣನೆಗೆ ಒಳಪಟ್ಟು ತಮ್ಮ ನಿರ್ಧಾರಕ್ಕೆ ಬಂದಿರ್ತಾರೆ ವಿವೇಚನೆಯನ್ನು ಬಳಸುವಾಗ. ಏನು, ಆ ಪ್ರಕರಣದ ಸಾಕ್ಷ್ಯಗಳೆಷ್ಟು, ಅದರ ವಿಚಾರಣೆಯ ಕಾಲ ಏನು, ಮತ್ತು ಅದಕ್ಕೆ ಚಾರ್ಜ್ ಶೀಟ್ ಆಗಿರ್ಬೋದಾ, ಈ ಆರೋಪಿಯ ಪೂರ್ವಾಪರ ಏನು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದ್ರು ಇದೆಯಾ, ಆರೋಪಿ ನ್ಯಾಯದ ಬಲೆಯಿಂದ, ನ್ಯಾಯದ ಕಕ್ಷೆಯಿಂದ ಪರಾರಿಯಾಗಿ ಬಿಡಬಹುದಾ, ಆರೋಪಿ ಬಿಟ್ಟ ಕೂಡಲೇ ಎಲ್ಲವನ್ನೂ ನಾಶ ಮಾಡಿ ಬಿಡಬಹುದಾ, ಈ ರೀತಿಯ ಹಲವಾರು ವಿಚಾರಗಳನ್ನು ಅವರು ಪರಿಗಣನೆಗೆ ತೆಗೆದುಕೊಂಡು ನಂತರ ವಿವೇಚನೆಯಲ್ಲಿ ಕೊಟ್ಟುಬಿಟ್ಟಿರ್ತಾರೆ. ಇಲ್ಲಿ ದಿ ಮೇಜರ್ ಬೇಲ್ ಬರುವಾಗ ಬಂದಿದ್ದಂಥ ಆರ್ಗ್ಯುಮೆಂಟ್ ಏನಿತ್ತು ಅಂತಂದರೆ, ನನ್ನ ಪ್ರಕಾರ ಹೆಲ್ತ್. ಅದು ಅವರು ಯಾವ ಲೆವೆಲಲ್ಲಿ ಇತ್ತು ಅಂದರೆ ಅವ್ರದ್ದು ಹೆಲ್ತ್ ಆರ್ಗ್ಯುಮೆಂಟ್ಸು, ಇಫ್ ನಾಟ್ ಗಿವನ್ ಬೇಲ್ ಕೊಡದೆ ಹೋದರೆ ಹಿ ಮೇ ಡೈ, ಹೆಮರೇಜ್ ಆಗೋಗ್ಬೋದು, ಲಕ್ವ ಹೊಡೆದು ಬಿಡ್ಬೋದು ಅನ್ನೋ ಲೆವೆಲ್ಗಿತ್ತು ಆರ್ಗ್ಯುಮೆಂಟ್. ಪಬ್ಲಿಕ್ ಒಪಿನಿಯನ್ಗೆ ಬನ್ನಿ, ನೋ ಪಬ್ಲಿಕ್ ಫೀಲ್ಸ್ ಇಟ್ ಟುಡೇ. ಅದು ಮ್ಯಾಟರ್ ಆಗುತ್ತೋ ಇಲ್ವೋ ಬೇರೆ ವಿಚಾರ, ನ್ಯಾಯಾಲಯಕ್ಕೆ ಆಗಬೇಕಾಗಿಲ್ಲ.
ನ್ಯಾಯಾಲಯ ವಿಲ್ ನಾಟ್ ಕನ್ಸಿಡರ್ ಇಟ್. ಫುಟ್ಪಾತಲ್ಲಿ ನಿಂತ್ಕೊಂಡು ನಾನು ಆಲೋಚನೆ ಮಾಡೋದನ್ನ ನ್ಯಾಯಾಲಯ ಕನ್ಸಿಡರ್ ಮಾಡಬೇಕಾಗಿಲ್ಲ. ಬಟ್ ದಿ ಒಪಿನಿಯನ್ ಆಫ್ ಜನರಲ್ ಪಬ್ಲಿಕ್ ಈಸ್ ಯಾವ್ದಿದು, ಯಾವ ಮೆಡಿಕಲ್ ಅಂತೆ, ಶೂಟಿಂಗ್ ಹೋಗ್ತಾರೆ, ಹಿಂಗೆ ಓಡಾಡ್ಕೊಂಡಿದ್ದಾರೆ ಇವರು ಅನ್ನೋದು ಒಂದಿದೆ. ಬಟ್ ನ್ಯಾಯಾಲಯಕ್ಕೆ ಅವತ್ತಿನ ದಿನಕ್ಕೆ ಅದು ಅನಿಸಿರ್ಲಿಲ್ಲ ಅವ್ರಿಗೆ. ಅವರು ಬೇಲ್ ಹೆಂಗೆ ಹೋಯ್ತು, ಪಾಸ್ಪೋರ್ಟ್ ಹೆಂಗೆ ತೊಗೊಂಡ್ರು, ಫಾರಿನ್ ಹೆಂಗೆ ಹೋದ್ರು, ರೆಗ್ಯುಲರ್ ಬೇಲ್ ತೊಗೊಂಡಿದ್ದಾರೆ, ಹೋಗಿದ್ದಾರೆ ಅಷ್ಟೇ. ಇನ್ನು ವಿಟ್ನೆಸ್ಗಳು, ವಿಪರೀತವಾದ ವಿಟ್ನೆಸ್ಗಳಿದೆ ಇದರಲ್ಲಿ. ನನಗೆ ಇದರಲ್ಲಿ ಒಂದು ಬಹುದೊಡ್ಡ ಸಮಸ್ಯೆ ಯಾವುದು ಈ ಪ್ರಕರಣದಲ್ಲಿ ಅಂತಂದರೆ, ನನಗೆ ಈ ಟರ್ಮ್ ಆಫ್ ದಿ ಟ್ರಯಲ್ ಏನಿದಕ್ಕೆ ಅಂತ. ಯಾಕಂದರೆ ತನಿಖಾಧಿಕಾರಿಗಳು ಆಸಕ್ತಿ ಹೆಚ್ಚಾದಾಗ 200 ಚಿಲ್ಲರೆ ವಿಟ್ನೆಸ್ ತಂದಿಟ್ಟಂಗಿದೆ ಅದರಲ್ಲಿ ಬಾಯಿಗೆ ಬಂದಂಗಿದೆ. ಅದು 280 ವಿಟ್ನೆಸ್ ಇದೆ ಅದಕ್ಕೆ. ಇವ್ರು ನೇತಾಕೊಂಬಂದು ನೀವು ನಾರ್ಮಲ್ ಕೋರ್ಸಲ್ಲಿ ಟ್ರಯಲ್ ಮಾಡ್ತೀವಿ ಅಂದರೆ ಇದಕ್ಕೆ 10 ವರ್ಷ ಬೇಕು. ನಾನು ಈಗಲೇ ಹೇಳಿದ್ದೀನಿ, ಇದಕ್ಕೆ ಮಿನಿಮಮ್ 5 ರಿಂದ 10 ವರ್ಷ ಬೇಕು ಇದಕ್ಕೀಗ. ಮಧ್ಯದಲ್ಲಿ ಯಾರೋ ಸತ್ತೋಗ್ತಾರೆ, ಯಾರೋ ಬರಲ್ಲ, ಯಾರೋ ಅಪಿಯರ್ ಆಗಲ್ಲ, ಮಗದೊಂದು ಆಗಿ ಹಂಗೆ ಆಗ್ಬಿಡುತ್ತದೆ ಆಮೇಲೆ. ಸೊ ದಿ ಟ್ರಯಲ್, ಟೈಮ್ ಆಫ್ ಟ್ರಯಲ್ ಏನಿದಕ್ಕೆ ಅನ್ನೋದು ವೆರಿ ಸ್ಟ್ರೇಂಜ್ ಆಗಿದೆ. ಮೇ ಬಿ ಹೈಕೋರ್ಟಲ್ಲಿ ಅದು ಇತ್ತು ಅನ್ಸುತ್ತೆ. ಯಾಕಂದರೆ ಇಷ್ಟೆಲ್ಲ ಇದ್ದಾಗ ಎಷ್ಟು ವರ್ಷ ಒಳಗಿಡ್ತೀರಿ? ಈಗ ಆ ಪ್ರಶ್ನೆ ಇಲ್ಲೂ ಬರುತ್ತೆ. ಮೋಸ್ಟ್ಲಿ ನಾಳೆ ಮಾನ್ಯ ನ್ಯಾಯಮೂರ್ತಿಗಳವ್ರ ತೀರ್ಮಾನವನ್ನು ಕೊಡುವಾಗ ಇದನ್ನು ಎತ್ತುತ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಎಟರ್ನಲಿ ಒಳಗಿಡೋಕ್ಕಾಗಲ್ಲ. ನೀವು 8 ವರ್ಷ ಟ್ರಯಲ್ ನಡೆಯುತ್ತೆ ಅಂದ್ಬಿಟ್ಟು 8 ವರ್ಷ ಒಳಗಿಡ್ತೀರಾ? ಹಂಗಾಗಲ್ಲ. ಹಾಗಾಗಿ ಗೊತ್ತಿಲ್ಲ ನ್ಯಾಯಮೂರ್ತಿಗಳು ಏನನ್ನ ಕನ್ಸಿಡರ್ ಮಾಡ್ತಾರೆ, ನಾಳೆ ನೋಡಬೇಕು. ನೋಡಿ ನಾವು ಕೂಡ ಒಂದು ತೀರ್ಮಾನಕ್ಕೆ ಬಾರಬಹುದು ಅಷ್ಟೇ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಮಸ್ಯೆ ಮೂಲ ಕಾರಣ ನೀವೆಯೇ ಅಂತ ಸುಪ್ರೀಂ ಕೋರ್ಟ್ ಪವಿತ್ರ ಗೌಡ ಅವರನ್ನ ಪ್ರಶ್ನೆ ಮಾಡಿದೆ. ಅಂದ್ರೆ ಅವರ ಪರ ವಕೀಲರನ್ನ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅವರ ಪರ ವಕೀಲರು ವಾದ ಮಂಡನೆ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಆಗ ಪರ್ದಿವಾಲ ಅವರ ಪ್ರಶ್ನೆ ಇದಾಗಿತ್ತು, ಎಲ್ಲವೂ ಕೂಡ ನಿಮ್ಮಿಂದಲೇ ಆಯಿತು, ಸಮಸ್ಯೆಯ ಮೂಲ ಕಾರಣ ನೀವೆಯೇ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದಂತಹ ಪವಿತ್ರ ಗೌಡ ಪರ ವಕೀಲರು ಆರೋಪಿಗಳಿಗೂ ಪವಿತ್ರ ಗೌಡಗೂ ಯಾವುದೇ ಸಂಬಂಧ ಇಲ್ಲ, ಅವರ ಪರಿಚಯವೂ ಕೂಡ ಅವ್ರಿಗಿಲ್ಲ ಅಂತ ವಾದಿಸಿದ್ರು. ನ್ಯಾಯಮೂರ್ತಿಗಳು ಪವಿತ್ರ ಗೌಡ ವೈಯಕ್ತಿಕ ಮಾಹಿತಿಯನ್ನು ಕೂಡ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಉತ್ತರಿಸಿದ ವಕೀಲರು ಪವಿತ್ರ ಗೌಡ ಫ್ಯಾಷನ್ ಡಿಸೈನರ್, ಸ್ವಂತ ಸ್ಟುಡಿಯೋನ ಹೊಂದಿದ್ದಾರೆ ಅಂತ ವಿವರಿಸಿದ್ರು. ಸರ್ಕಾರಿ ಪರ ವಕೀಲರನ್ನ ಪ್ರಶ್ನೆ ಮಾಡಿದಂತಹ ಪರ್ದಿವಾಲ ಅವರು ನ್ಯಾಯಮೂರ್ತಿಗಳು ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಸಂಬಂಧದ ಬಗ್ಗೆಯೂ ಕೂಡ ಕೇಳಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟಂತಹ ಸಂಬಂಧ ಅಂತ ಕೇಳಿ ಅವರಿಬ್ಬರದು ಏನು, ಹೌದು, ಒಂದು ಹೆಣ್ಣು ಮಗಳದು ಗೈತ್ರ ತರ್ತಿದ್ದೀನಿ ಏನು ಅವರು ಅಂತ ಅವ್ರು ಕೇಳಿದ್ದಾರೆ. ಸೊ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನುವಂತಹ ವಿಚಾರವನ್ನು ಅವರಲ್ಲಿ ವಿವರ ಕೊಟ್ಟಿದ್ದಾರೆ. ಆಕೆಗೆ ವಿವಾಹ ಆಗಿದೆ, ಮಗು ಇದೆ, ಅದು ಡೈವರ್ಸ್ ಆಗಿದೆ, ಇವ್ರಿಗೂ ವಿವಾಹ ಆಗಿದೆ, ಇವ್ರಿಗೂ ಒಂದು ಮಗು ಇದೆ, ವಿವರ ಕೊಟ್ಟಿದ್ದಾರೆ. ಇನ್ನು A2 ದರ್ಶನ್ ತನ್ನ ಸ್ನೇಹಿತರು ಅಭಿಮಾನಿ ಸಂಘದ ಸದಸ್ಯರನ್ನ ಬಳಸಿಕೊಂಡು ಈ ಹತ್ಯೆಯನ್ನು ನಡೆಸಿದ್ದಾರೆ ಅಂತ ಕೂಡ ವಿವರಿಸಿದ್ರು. ಇನ್ನು ನಟಿ ರಮ್ಯಾ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಇದೆ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಒಂದನ್ನು ಹಂಚಿಕೊಂಡಿದ್ದಾರೆ. ಅವ್ರು ಯಾಕ್ರಿ ಬಂದ್ರು ಇದ್ರೊಳಕ್ಕೀಗ? ಏನೋ ಅದು ಅವ್ರ ಇಷ್ಟ. ಇನ್ನು ಸ್ಟಾಗ್ರಾಮು ಅವ್ರ ಕೈಯಲ್ಲಿದೆ. ನಾವ್ಯಾರು ತೂಕದಲ್ಲಿ KG ಲೆಕ್ಕದಲ್ಲಿ ಮಾತಾಡೋಕ್ಕೆ? ಅವರೇ ಇಟ್ಕೊಳ್ಳಿ ಗ್ರಾಮ್ನ. ರೇಣುಕಾಸ್ವಾಮಿ ಪಾತ್ರದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಕೋರ್ಟಲ್ಲಿ. ಹಲ್ಲೆಯ 3 ಸೆಕೆಂಡ್ ವಿಡಿಯೋ. ಸರಿ, ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ, ಇದು ಅವ್ರ ವಕೀಲರು ಹೇಳ್ತಿರೋದು. ದಿಸ್ ಇಸ್ ದಿ ಪ್ರಾಬ್ಲಮ್. ಇವರೆಲ್ಲರ ಬೈಲ್ ಅಪ್ಲಿಕೇಶನ್ಗಳು ಲೋಯರ್ ಕೋರ್ಟಲ್ಲಿ ಮೂವ್ ಆಗ್ತಿದ್ದಾಗ ನಾನು ಇದನ್ನೊಂದಿನ ಅಂದೆ, ಎಲ್ಲರ ಬೈಲ್ ಅಪ್ಲಿಕೇಶನ್ ವಾದದಲ್ಲಿ ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಲೆವೆಲಲ್ಲಿ ಒಂದು ಹಂತದವರೆಗಿನ ಈ ಕೃತ್ಯದ ಘಟನಾವಳಿಗಳನ್ನು ಒಪ್ತಾ ಇದ್ದಾರೆ ಎಲ್ಲರೂ ಅಂತ. ನಡೆದಿದೆ ಅನ್ನೋದನ್ನ ಒಪ್ತಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಅವ್ರವ್ರಿಗೆ ತೋಚಿದ್ದಕ್ಕೆ ತಕ್ಕಂತೆ ಡೈವರ್ಷನ್ ತಗೊಂಡ್ಬಿಟ್ಟು ನಂದಾಗಿಲ್ಲ ಅಂತ ಅನ್ಬೋದು ಅಷ್ಟೇ. ಫಾರ್ ಎಕ್ಸಾಂಪಲ್, ಈಗ ಪವಿತ್ರ ಗೌಡ ಚಪ್ಪಲಿಂದ ಹಲ್ಲೆ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳೋದಾದ್ರೆ, ರೇಣುಕಾಸ್ವಾಮಿ ವಾಸ್ ಕಿಡ್ನಾಪ್ಡ್, ದೇರ್ ಇಸ್ ಅನ್ ಅಫೆನ್ಸ್. ಆಗ ಟಕಾರ್ ಅಂತ ಅಫೆನ್ಸ್ ಆಗೋಯ್ತದು. ಯಾರು ಕಿಡ್ನಾಪ್ ಮಾಡೋದು ಹೇಳಿ ಈಗ ಅಂತ ಅಷ್ಟೇ. ಯಾವನೋ ಕಿಡ್ನಾಪ್ ಮಾಡಿರ್ಲೇಬೇಕು, ಅಲ್ಲಿಗೆ ಬಂದಿರಲೇಬೇಕು, ಇಲ್ಲದೆ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ರೇಣುಕಾಸ್ವಾಮಿ ಎದೆಗೆ ದರ್ಶನ್ ಒದ್ದಿದ್ದಾರೆ, ಸೊ ಅವರು ಅಲ್ಲಿದ್ರು ಅಂತ. ಸತ್ತ ಮೇಲೆ ಪವಿತ್ರ ಗೌಡಗೆ ಫೋಟೋ ಕಳಿಸಿ ಡಿಲೀಟ್ ಮಾಡಲಾಗಿದೆ. ದಾಟ್ಸ್ ಚಾಲೆಂಜಬಲ್. ಆರೋಪಿಗಳ ಮೊಬೈಲ್ನಲ್ಲಿ ಹತ್ಯೆಯ ಫೋಟೋಗಳಿವೆ, ಯಾರೋ ರಿಕವರಿ ಮಾಡಿದ್ದೀವಿ. ಲಾಠಿ ಮೇಲೆ ರಕ್ತದ ಕಲೆ ಇದೆ, ರೇಣುಕಾಸ್ವಾಮಿದ ಕಲೆ ಇದೆ. ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಆರೋಪಿಯ DNA ಮ್ಯಾಚ್ ಆಗಿದೆ. 7 ಕಿಲೋಮೀಟರ್ವರೆಗೂ ಪರಿಶೀಲಿಸಿದ್ದೀವಿ. ವಾಟ್ಸಪ್ ಮೂಲಕ ಮಾತಾಡಿದ್ದಾರೆ. ಡ್ಯಾಶು ಎಲ್ಲ ಅವರು ವಿವರಣೆ ಕೊಟ್ಟಿದ್ದಾರೆ. ಯಾರು? ಮಾನ್ಯ ಸರ್ಕಾರಿ ವಕೀಲರು. ಇಲ್ಲಿ ಪ್ರಾಬ್ಲಮ್ ಆಗಿರೋದು ಎಲ್ಲಿಂದ ಅಂದರೆ ದಿ ಬಾಡಿ ರಿಕವರಿ, ಅಲ್ಲಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ಈ ಕೇಸ್ಗೆ.
ಈ ಕೇಸಿನ ಪ್ರಾಬ್ಲಮ್ಮು ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬಂದು ಕಿಡ್ನಾಪ್ ಮಾಡಿದ್ದಲ್ಲ, ಆಕ್ಚುಲಿ ಬಾಡಿ ಶವ. ಅದನ್ನ ಹೇಗೆ recover ಆಯ್ತು? ಎಸ್